ಭಕ್ತರ ಭಕ್ತಿಯೇ ಗವಿಮಠದ ಶಕ್ತಿ. ಅಭಿನವ ಶ್ರೀಗಳು. ಬಸವ ಕಲ್ಯಾಣ ನಗರದ ಗವಿಮಠದಲ್ಲಿ ಭಾನುವಾರ ನಡೆದ ರೇಣುಕಾಚಾರ್ಯರ ಜಯಂತಿ ಹಾಗೂ ಯುಗಮಾನೋತ್ಸವದಲ್ಲಿ ಮೂವರು ಸಾಧಕರಿಗೆ ಅಭಿನವ ರೇಣುಕಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ವಿವಿಧ ಕ್ಷೇತ್ರದ ಸಾಧಕರಾದ ಶಿವು ಮಠಪತಿ, ಮಲ್ಲಿಕಾರ್ಜುನ ಕಾಡಾದಿ, ಬಸವರಾಜ್ ಮಾಲಿ ಪಾಟೀಲ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅಭಿನವ ಗಣಲಿಂಗ ರುದ್ರಮಣಿ ಶಿವಾಚಾರ್ಯರು ನೇತೃತ್ವ ವಹಿಸಿದ್ದರು. ಮಂಠಾಳ ಅಭಿನವ ಚನ್ನಬಸವ ಸ್ವಾಮೀಜಿ, ಗವಿಮಠ ಟ್ರಸ್ಟ್ ಅಧ್ಯಕ್ಷ ಶರಣಪ್ಪ ಬಿರಾದಾರ್, ಪ್ರೊಫೆಸರ್ ಸೂರ್ಯಕಾಂತ್ ಶೀಲವಂತ, ಸರಾಫ್ ಬಜಾರ್ ಸಂಘದ ಅಧ್ಯಕ್ಷ ಚನ್ನಪ್ಪ ರಾಜಪುರಿ, ಪ್ರೊಫೆಸರ್ ರುದ್ರೇಶ್ವರ ಗೊರಟ, ರಮೇಶ್ ರಾಜೋಳಿ, ದಿಲೀಪ್ ಕುಮಾರ್ ದೇಸಾಯಿ ಮತ್ತಿತರರು ಪಾಲ್ಗೊಂಡಿದ್ದರು. ವಿವೇಕ ವಸ್ತ್ರದ್ ಸಂಗೀತ ಪ್ರಸ್ತುತಪಡಿಸಿದರು. ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿದ ಡಾಕ್ಟರ್ ಅಭಿನವ ಗಣಲಿಂಗ ರುದ್ರಮುನಿ ಶಿವಾಚಾರ್ಯರು ಈ ಮಠದ ಆಸ್ತಿ, ಗವಿಮಠದ ಭಕ್ತರಿ ಆಗಿದ್ದಾರೆ. ಭಕ್ತರಿ ಮಠದ ಶಕ್ತಿ ಎಂದು ನುಡಿದರು. ಮಂಟಾಳ ಅಭಿನವ ಚನ್ನಬಸವ ಸ್ವಾಮೀಜಿಗಳು ಮಾತನಾಡಿ, ಘಟದಿಂದ ಮಠ ಮಾಡಿರುವ ಕೀರ್ತಿ ಅಭಿನವ ಶ್ರೀಗಳಿಗೆ ಸಲ್ಲುತ್ತೆ. ಗುರುವಿನ ಸ್ಥಾನದಲ್ಲಿ ನಿಂತು ಸದಾ ಭಕ್ತರಿಗೆ ಮಾರ್ಗದರ್ಶನ ನೀಡಿ ಸಾಮಾಜಿಕ ಕಾರ್ಯವು ಮಾಡುವ ಮೂಲಕ ಗವಿಮಠ ಶ್ರೀಗಳು ಸಮಾಜಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಜೊತೆಗೆ ಸಾಧಕರಿಗೆ ಗುರುತಿಸಿ ಅವರನ್ನ ಹುರಿದುಂಬಿಸುವ ಕಾರ್ಯ ಗವಿಮಠದಿಂದ ಆಗಿದೆ ಎಂದು ಶ್ರೀಗಳು ನುಡಿದರು. ಕಾರ್ಯಕ್ರಮದಲ್ಲಿ ಗವಿಮಠದ ಸದ್ಭಕ್ತರು, ಗಣ್ಯರು ಉಪಸ್ಥಿತರಿದ್ದರು. ಆದಿತ್ಯ ಗಜರಿ, ಜಿಕೆ ನ್ಯೂಸ್ ಕನ್ನಡ, ಬಸವ ಕಲ್ಯಾಣ. ಏಪ್ರಿಲ್ 7ನೇ ತಾರೀಕು ಗುರು ಧನಲಿಂಗರ ಗುರುವಿನ ಲೀಲಾ ಧನುಸುರಳಿ ಬಿಡುಗಡೆ ಆಗತ್ತಿದೆ. ಬಹುಶಃ ಈ ಮಠ ಸಾಕಾಯ್ತದಿಲ್ಲ, ಆ ಮಠಕ್ಕೆ ಹೋಗ್ಬೇಕಂತ ನಾವು ಅನ್ನಕತ್ತೀವಿ. ಯಾವ್ದ್ರಿ? ಆ ಕಡೆ ದೊಡ್ಡ ಮಟ್ಟದ ಮಾಡ್ಬೇಕಂತ ನಾವೆಲ್ಲ ಸಂಕಲ್ಪ ಮಾಡಿದ್ದೇವೆ. ಹೀಗಾಗಿ ಗುರು ಧನಲಿಂಗರ ಗುರುವಿನ ಲೀಲಾ ಒಂದು ಧನುಸುರಳಿ ಬಹಳ ಸುಂದರವಾಗಿ ನಮ್ಮ ಸೂರ್ಯಕಾಂತ್ ಬಿರಾದರ್ ಅವರು ಹಾಡುಗಾರಿಕೆ ಮುಖಾಂತರವಾಗಿ, ಓಂ ಶಿವ ಅಂತಕ್ಕಂಥ ಒಬ್ಬ ಸಾಹಿತ್ಯ ಮುಖಾಂತರವಾಗಿ ಆ ಧ್ವನಿಸುರಳಿ ಹೊರಗೆ ಬರ್ತಾ ಇದೆ. ಅಂತ ಧ್ವನಿಸುರಳಿಯನ್ನ ಬಿಡುಗಡೆ ನಮ್ಮ ಗಣಲಿಂಗ ರುದ್ರಮುನಿ ಜಾತ್ರಾ ಮಹೋತ್ಸವದಲ್ಲಿ ಆ ಒಂದು ಬಿಡುಗಡೆ ಸಮಾರಂಭ ಜರಗಲಿದೆ. ಅದು ಯಾವತ್ತಾದ್ರೆ ಏಪ್ರಿಲ್ 7ನೇ ತಾರೀಕು. ಅಂದ್ರೆ ದಯಮಾಡಿ ಎಲ್ಲರಿಗೆ ಹೇಳಕತ್ತೀವಿ, ಇವತ್ತು ಬಂದೇರಿ, ಅವ್ರಿಗೆ ಹೇಳಿಲ್ಲ ನಮಗೆ ಹೇಳಿಲ್ಲ ಅಂತಿಲ್ಲ, ಎಲ್ಲರಿಗೆ ನಾವು ಹೇಳಕತ್ತೀವಿ. ಏಪ್ರಿಲ್ 7ನೇ ತಾರೀಕಿಗೆ ಇದೇ ಮಠದಾಗ ಶ್ರೀ ಗಣಲಿಂಗ ರುದ್ರಮುನಿ ಜಾತ್ರಾ ಮಹೋತ್ಸವ ನಡೀತದೆ. ಆ ಜಾತ್ರಾ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬರಬೇಕು. ಮತ್ತೆ ವಿಶೇಷವಾಗಿ ಆ ಜಾತ್ರೆಯಲ್ಲಿ ನಾವು ಏನ್ ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ತೇರ್ ಮಾಡೋದ ಏನ್ರಿ, ತೇರ್ ಮಾಡೋದ. ನೀವೆಲ್ಲ ಹನಿ ಹನಿ ಗುಡಿಸಿದ್ರಿ ಹಳ್ಳ, ನಿಮಗೆ ಬಂಡಿ ಮಾಡ್ಬೇಕಾಗ ನಾವು ನೀವು ಕಳ್ಸ್ಕೊಂಡು ಹೋಗಕ್ಕಂತೀರಿ. ನಿಮಗೆ ಬಂಡಿ ಮಾಡಿದ್ರೆ ನಾನು ಪರಿಪೂರ್ಣ ಆಯ್ತು ಕೆಲಸ. ಏನ್ರಿ, ಇವತ್ತು ಬಂಡಿ ಮಾಡುವಂತ ಕೆಲಸ ನಾನು ಮಾಡ್ತಾ ಇದ್ದೇನೆ. ಹೀಗಾಗಿ ಆ ರಥೋತ್ಸವ ಒಂದು ವರ್ಷದ ಪರ್ಯಂತರವಾಗಿ ನಾವು ಸಂಚಾರವನ್ನ ಮಾಡಿ ಆ ರಥೋತ್ಸವ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪನ ನಾನು ಮಾಡಿದ್ದೇನೆ. ಹೀಗಾಗಿ ತಾವೆಲ್ಲ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಇವತ್ತು ಒಂದು ದಿವಸ ಅಂದ್ರೆ ಒಂದು ವರ್ಷದ ಹಿಂದ್ಗಡೆ ಸುಮಾರು 70 ಹಳ್ಳಿಯ ಜನರನ್ನ ಇದೇ ವೇದಿಕೆ ಮುಂಭಾಗದಲ್ಲಿ ಕರೆಸಿ ನಾನು ಸಭೆ ಮಾಡಿದ್ದೆ. ಅಪ್ಪೋರೆ ನಮ್ಮೂರಿಗೆ ಬರ್ರಿ, ನಿಮ್ಮೂರಿಗೆ ಬರಂತ ಎಲ್ಲರೂ ಹೇಳಿದ್ರು. ಆದ್ರೆ ನಾನು ಹೋಗ್ಲಿಲ್ಲ. ಯಾಕಂದ್ರೆ ಅನಿವಾರ್ಯ, ನಮ್ಮ ಜಗತ್ತೊಳ ಒಂದು ದಸರಾ ದರ್ಬಾರ್ ಕಾರ್ಯಕ್ರಮ ಬಂತು. ಹೀಗಾಗಿ ಅದೆಲ್ಲ ಮುಗಿಸ್ಕೊಂಡು ನಾವು ಹೋಗೋಣ ಅಂತಂದ್ವಿ. ಅವತ್ತಿನಿಂದ ಇವತ್ತೇ ಸಂಕಲ್ಪ ಮಾಡಿ ಯಾರು ಎಷ್ಟು ಕೊಡ್ಬೇಕನ್ನಕತ್ತೀರಿ. ದಯಮಾಡಿ ಅವತ್ತಿನ ಒಂದು ಜಾತ್ರಾ ಮಹೋತ್ಸವದಲ್ಲಿ ಏನ್ರಿ ಸುಮ್ಮ 5-10 ಮಾಡಬೇಡ ದಯಮಾಡಿ. ಯಾಕಂದ್ರೆ ತೇರಿ ಇಟ್ಟದ ಅಂದ್ರೆ 20 ತೇರದ 21 ಲಕ್ಷ ರೂಪಾಯಿ ತೇರದ. ಆ ತೇರಿಗೆ ನಾವು ಕೊಂಡೆಯಾಗಿ ಜೋಡಣೆ ಮಾಡಬೇಕಾಗಿತ್ತಂದ್ರೆ ತನು ಮನ ಧನದ ಸೇವೆಯನ್ನು ಸಲ್ಲಿಸಬೇಕಾಗ್ತದೆ. ಪ್ರತಿ ವರ್ಷ ಹೀಗೆ ನೀವು ಬಂದಿರಿ, ಮುಂದಿನ ವರ್ಷ ಅಥವಾ ಮುಂದಿನ ವರ್ಷ ತೇರಾಯ್ತು ನಿಮ್ಗೆ ಉಳ್ಳಕ್ಕೆ ಜಾಗನೇ ಸಿಗಂಗಿಲ್ಲ. ಇಲ್ಲಿ ಜಾಗನೇ ಸಿಗಂಗಿಲ್ಲ. ಯಾಕಂದ್ರೆ ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಎನ್ನುವ ಹಾಗೆ ನಾನೆಲ್ಲ ಅಡ್ಡಾಡಿ ಸಂಚಾರ ಮಾಡಿ ಇಲ್ಲಿ ಸುಮಾರು 5,000 ಮೇಲ್ಪಟ್ಟು ಜನಸಂಖ್ಯೆ ಸೇರಿಸುವಂತ ಕಾರ್ಯವನ್ನು ನಾನು ಮಾಡುತ್ತೇನೆ ಅಂತಕ್ಕಂಥ. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ
ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.